ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಏನು ಅಂದರೆ, ದುಡ್ಡನ್ನು ಯಾವ ಥರ ಸಂತೋಷವಾಗಿ ಖುಷಿಯಾಗಿ ಮನಿ ಸೇವಿಂಗ್ ಮಾಡೋದು, ಯಾವ ಥರ 1 to ಡಬಲ್ ಮಾಡೋದು, ಯಾವ ಥರ ಹುಷಾರಾಗಿರೋದು ಅನ್ನೋದ್ರ ಬಗ್ಗೆನೇ ಬೇಸಿಕ್ ಸೆಟ್ ಜನರಿಗೆ. ನನ್ನ ವಿಡಿಯೋ ಬಂದು ಯಾರು ಈಗ ಫಸ್ಟ್ ಟೈಮ್ ನೋಡ್ತಾ ಇರೋರು, ಯಾರು ಮನಿ ಸೇವಿಂಗ್ ಬಗ್ಗೆ ನೋಡೋದೇ ಇರ್ತಕ್ಕಂಥವ್ರು ನನ್ನ ವಿಡಿಯೋ ಬಂದು ನೀವು ಈಗ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಆಗ ನಾನು ಆಗ್ತಕ್ಕಂಥ ಒಳ್ಳೊಳ್ಳೆ ವೀಡಿಯೋಸ್ ಬಂದು ನಿಮ್ಗೆ ಬಂದು ತಲುಪುತ್ತೆ. ಈಗ ಮನಿ ಸೇವಿಂಗ್ ಮಾಡೋದು ಅಂದರೆ ತುಂಬ ಖುಷಿಕರವಾದ ವಿಷಯ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಮ್ಮನ್ನು ಕಾಪಾಡ್ಕೊಳ್ತಕ್ಕಂತಹ ವಿಷಯ, ನಮ್ಮನ್ನು ನಾವು ಸೇವ್ ಮಾಡ್ಕೊಳ್ತಕ್ಕಂತಹ ವಿಷಯ ಅಂದರೆ ಮನಿ ಸೇವಿಂಗೆ. ಅದು ಮಾಡೋದು ತುಂಬ ಈಸಿ, ತುಂಬ ಕಷ್ಟ ಕೂಡ ಹೌದು. ಅದನ್ನು ಹುಷಾರಾಗಿ ಮಾಡೋದು ಯಾವ ಥರ, ಹೇಗೆ, ಅದರ ಉಪಾಯ ಏನು, 1 to ಡಬಲ್, ಈಗ 10 ರೂಪಾಯಿನ 100 ರೂಪಾಯಿ ಮಾಡೋದು ಯಾವ ಥರ, 100 ರೂಪಾಯಿನ 1000 ರೂಪಾಯಿ ಮಾಡೋದು ಯಾವ ಥರ ಅನ್ನೋದ್ರ ಬಗ್ಗೆ ನನ್ನ ಇವತ್ತಿನ ವಿಷಯವಾಗಿದೆ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ನಾವು ನಮ್ಮ ಗಂಡ ನಮಗೆ ಕೂರಿಸಿ ನಾವು ಈ ಥರ ಮನಿ ಸೇವಿಂಗ್ ಮಾಡಬೇಕು, ನಾವು 1 to ಡಬಲ್ ಮಾಡಬೇಕು. ಒಂದು ಕೈಯಿಂದ ಚಪ್ಪಾಳೆ ಸಾಧ್ಯ ಇಲ್ಲ, 2 ಕೈಯಿಂದ ಚಪ್ಪಾಳೆ ಸಾಧ್ಯ, ಚಿಟಿಕೆ ಮಾತ್ರ ಒಡೆಕ್ಕೆ ಸಾಧ್ಯ ಒಂದು ಕೈಯಿಂದ ಅಂಥೇಳಿ ನೀವು ಹೇಳಿ ಕೊಡ್ತಾ ಇರಬೇಕು. ಈಗ ನೀವು ಮನಿ ಸೇವಿಂಗ್ ನೀವು ಪಾಟ್ ನೀವು ಮಾಡ್ತಾ ಇರ್ತೀರ, ನಿಮ್ಮ ಹಸ್ಬೆಂಡು ಖರ್ಚು ಮಾಡ್ಕೊಂಡು ಬರ್ತಾ ಇದ್ದರೆ ಏನು ಮಾಡೋದು ಅಲ್ವಾ? ಹುಷಾರಾಗಬೇಕು. ಗಂಡ ಹೆಂಡತಿ ಇಬ್ಬರೂ ಹುಷಾರಾಗಿದ್ದರೆ ಮಾತ್ರ ಮನಿ ಸೇವಿಂಗ್ ಮಾಡಲು ಇನ್ನೂ ಜಾಸ್ತಿ ಸಾಧ್ಯ. ಅದಕ್ಕೆ ಅಂತ ಲೇಡೀಸ್ ಕೈಯಲ್ಲಿ ಆಗಲ್ಲ ಅಂತ ಮಾತ್ರ ನೀವು ಹೇಳ್ಬೇಡಿ, ಆಗುತ್ತೆ. ಅದಕ್ಕೆ ಉದಾಹರಣೆಯಾಗಿ ನಿಮ್ಮ ಮುಂದೆ ನಾನೇ ಕೂತಿದ್ದೀನಿ. ಈಗ ಖಂಡಿತ ಮನಿ ಸೇವಿಂಗ್ ಲೇಡೀಸ್ ಕೈಯಲ್ಲಿ ಮಾಡೋಕ್ಕೂ ಸಾಧ್ಯ. ಅದೇ ಥರ ಗಂಡನನ್ನು ಎಚ್ಚರಿಸ್ಬೇಕು ನಾವು. ಈಗ ನಾವು ಮನಿ ಸೇವಿಂಗ್ ಮಾಡ್ಕೊಂಡು ಬರ್ತಾ ಇರ್ತೀವಿ ಅಂತಲೇ ತಿಳ್ಕೊಳ್ಳಿ. ಅವ್ರ ಅವ್ರು ಖರ್ಚು ಮಾಡ್ಕೊಂಡು ಬರ್ತಾ ಇರ್ತಾರೆ, ನಾವು ಎಷ್ಟು ಹುಷಾರು ಮಾಡ್ತಾ ಇರ್ತೀವಿ, ಅವ್ರು ಹಾಳು ಮಾಡ್ಕೊಂಡು ಬರ್ತಾ ಇದ್ದರೆ ಬರೀ ನಮ್ಮ ಒಂದು ಮನಿ ಸೇವಿಂಗ್ ಮಾತ್ರ ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ಹೊರತು ಅವರು ಹುಷಾರು ಚುರುಕು ಬಂದು ಆಗೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ನನಗೆ ಅದು ಸುಮಾರು ಒಂದು 8 ದಿವಸಗಳ ಹಿಂದೆ ಒಂದು ಕಮೆಂಟ್ಸ್ ಬಂದಿತ್ತು, ಮೇಡಮ್ ಈಗ ಮನಿ ಸೇವಿಂಗ್ ಬಂದು ನಾವು ಒಬ್ಬರೇ ಮಾಡ್ತಾ ಇರ್ತೀವಿ, ಈ ಕಡೆ ನಮ್ಮ ಯಜಮಾನ್ರು ಖರ್ಚು ಮಾಡ್ಕೊಂಡು ಬರ್ತಾ ಇರ್ತಾರೆ, ನಾವು ಯಾವ ಥರ ಅವ್ರಿಗೆ ಎತ್ತಿ ಹೇಳೋದು ಅಂತ. ಏನಿಲ್ಲ ಫ್ರೆಂಡ್ಸ್, ಅವರು ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟ್ ಮನೆಗೆ ಬರ್ತಾರಲ್ವ, ಆಗ ಊಟ ಎಲ್ಲ ಆದಮೇಲೆ ಕೂರಿಸ್ಕೊಳ್ಳಿ. ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು ಮಾತ್ರ ಹೇಳೋಕ್ಕೆ ಹೋಗಬೇಡಿ. ಬೆಳಗ್ಗೆ ಹೊತ್ತು ಅವ್ರು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಟೆನ್ಷನಲ್ಲಿ ಗಡಿಬಿಡಿಯಲ್ಲಿ ಇರ್ತಾರೆ. ಅವ್ರಿಗೆ ನಾವು ಏನೇ ಹೇಳಿದ್ರೂ ಕಿವಿಗೆ ಮೈಂಡ್ಗೆ ಅವ್ರಿಗೆ ಆಗೋದಿಲ್ಲ. ಅವ್ರು ಹುಷಾರಂದರೆ ಏನು ಅಂತ ಅವ್ರಿಗೆ ಅರ್ಥ ಮಾಡ್ಸೋಕ್ಕೆ ನಾವು ಆಗೋದಿಲ್ಲ. ನೀವು ಏನಿದ್ರೂ ರಾತ್ರಿ ಸಮಯದಲ್ಲಿ ಕೂರಿಸಿ ನಿಧಾನವಾಗಿ ಹೇಳಿ, ಮಕ್ಕಳ ಮುಂದೆ ಹೇಳಿ ಆಯಿತಾ. ಮಕ್ಕಳ ಮುಂದೆ ಹೇಳಿ, ನೀವು ಎತ್ತಿ ಹೇಳಬೇಕು, ಈ ಥರ ಅನಾವಶ್ಯಕವಾಗಿ ಖರ್ಚು ಮಾಡೋಕ್ಕೆ ಹೋಗಬೇಡ್ರಿ. ಸಂಬಳ ಬಂತು ಅಂದರೆ ನೀವೇ ಒಂದು ಬುಕ್ ತಗೊಳ್ರಿ, ಒಂದು 100 ಪೇಜ್ ಎಕ್ಸಸೈಸ್ ಬರುತ್ತಲ್ವ, ಆ ಬುಕ್ಕನ್ನು ತಗೊಂಡು ನೀವೇ ನೋಟ್ ಮಾಡ್ಕೊಳ್ಳಿ. ಈ ಥರ ನಾವು ಇಷ್ಟೊಂದು ಅಮೌಂಟ್ ನಾನು ಬರ್ತೀನಿ, ಇಷ್ಟೇ ನಾವು ಖರ್ಚು ಮಾಡಬೇಕು, ಇಷ್ಟು ಸೇವ್ ಮಾಡಬೇಕು, ಇಷ್ಟು ಬಂದು ನಾವು ಏನಾದರೂ ಒಂದು ಉಳಿತಾಯಕ್ಕೋಸ್ಕರನೇ ನಾವು ಸೇವ್ ಮಾಡಿ ಇಡಬೇಕು ಅಂತೇಳ್ಬಿಟ್ಟು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನಗ್ನಗ್ತಾ ಅವ್ರಿಗೆ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಡಿ. ಸಿಡಾಪಡ ಅಂತ ನೀವು ಹೇಳ್ತಾ ಇದ್ದರೆ ಅವ್ರಿಗೆ ಮನಿ ಸೇವಿಂಗ್ ಮಾಡಬೇಕು ಅನ್ನೋ ಥಾಟ್ ಇದ್ದರೆ ಕೂಡ ಕಂಪ್ಲೀಟಾಗಿ ಎಲ್ಲ ಮರ್ತುಬಿಟ್ಟು ನಿಮ್ಮ ಹತ್ರ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದೇ ಗಂಡಸರ ಸೈಕಾಲಜಿ ಅಲ್ವಾ? ನಾವು ಏನೇ ಹೇಳಿದ್ರೇನೋ ಅವ್ರಿಗೆ ತಾಳ್ಮೆಯಿಂದ ಪ್ರೀತಿಯಿಂದ ಹೇಳೋದು. ನಿಮಗೆ ಕೋಪ ಇರುತ್ತೆ ನಿಜ, ನಾವೆಷ್ಟು ಹುಷಾರು ಮಾಡೋದು, ನಾವು ಒಬ್ಬರೇ ಮನಿ ಸೇವಿಂಗ್ ಮಾಡಬೇಕು, ನಾವು ಒಬ್ಬರೇ ಹುಷಾರಾಗಿರಬೇಕು, ನಮ್ಮ ಮಕ್ಕಳ ಫ್ಯೂಚರ್ಗೋಸ್ಕರ ನಾವೇ ದುಡಿಬೇಕಲ್ಲ ಅಂತ ನಿಮಗೂ ಥಾಟ್ ಬರುತ್ತೆ, ಕೋಪ ಬರುತ್ತೆ, ಸಹಜ. ಇದೆಲ್ಲ ಲೇಡೀಸ್ಗೆ ಆಗ್ತಕ್ಕಂತಹ ಒಂದು ಪ್ರೆಷರ್. ಈಗ ಅಮ್ಮ ಅಪ್ಪ ಮನೆಯಿಂದ ಬಂದಿರ್ತೀವಿ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಒಂದು ಬಾಳ್ತೀವಿ ಅಲ್ವಾ? ಇದೇ ಹೆಂಗಸರ ಒಂದು ಹಣೆ ಬರಹ ಅಂತ ಕೂಡ ನಾನು ಹೇಳ್ತೀನಿ. ಒಂದ್ಸರಿ ನನಗೆ ಬೇಜಾರಾಗ್ಬಿಡುತ್ತೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಬಂದು ಎಲ್ಲೋ ಬಾಳಬೇಕು ಅನ್ನೋದು ಕೂಡ ಒಂಥರ ಫೀಲಿಂಗೆ. ಆದ್ರೂ ಅದನ್ನೆಲ್ಲ ಜಯಿಸಿ ಬರೋದೇ ನಮ್ಮ ಹೆಂಗಸರ ಶಕ್ತಿ ಅಂತ ಕೂಡ ನಾನು ಹೇಳ್ತೀನಿ. ನೆಕ್ಸ್ಟ್ ಬಂದು ನೀವು ಅವ್ರಿಗೆ ಕೂರಿಸಿ ನಿಧಾನವಾಗಿ ಹೇಳಿ, ಈ ಥರ ಖರ್ಚು ಜಾಸ್ತಿ ಮಾಡಬೇಡಿ, ಈ ಥರ ನಾವು ಹಣ ಉಳಿತಾಯ ಮಾಡ್ತಾ ಇದ್ದರೆ ಫ್ಯೂಚರ್ಗೆ ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಅಂತಲೇ ನಾವು ಸೇರ್ಸೋಕ್ಕಾಗುತ್ತೆ. ಅಥವಾ ಒಂದು ಮನೆ ಕಟ್ಟಬೇಕು ಅಂದರೆ ಕೂಡ ನಾವು ಈಗಿಂದ ಪ್ಲ್ಯಾನ್ ಮಾಡಿದ್ರೆ ಮಾತ್ರ ನಾವು ಹುಷಾರಾಗಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕ್ಕಾಗುತ್ತೆ. ಜಾಸ್ತಿ ಖರ್ಚು ಮಾಡಬೇಡ್ರಿ. ನಿಮ್ಮ ಕೈಯಲ್ಲಿ ಸೇವಿಂಗ್ ಮಾಡೋಕ್ಕಾಗಿಲ್ಲ ಅಂದರೆ ನನ್ನ ಹತ್ರ ಕೊಟ್ಬಿಟ್ಟು ನೀವು ಬರೆದಿಟ್ಕೊಳ್ಳಿ, ಇಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಅಂತೇಳಿ ಬರೆದಿಟ್ಕೊಳ್ಳಿ ಅಂತೇಳ್ಬಿಟ್ಟು ಆ ಹಣವನ್ನು ನೀವೇನು ಮಾಡ್ತೀರಾ ಅಂದರೆ ಈಸ್ಕೊಳ್ಳಿ. ಅವ್ರಿಗೆ ಒಳ್ಳೆತನವಾಗಿ ಹೇಳಿ, ಈ ಥರ ಜಾಸ್ತಿ ಖರ್ಚು ಮಾಡಬಾರ್ದು, ಹಣ ಉಳಿತಾಯ ಮಾಡಬೇಕು, ದುಡ್ಡನ್ನು ತುಂಬ ದೊಡ್ಡ ಇಂಪಾರ್ಟೆಂಟ್ ಅನ್ನೋದನ್ನು ಅವ್ರಿಗೆ ಅರಿವು ಮೂಡಿಸ್ತಾ ಇರಬೇಕು. ಫ್ರೆಂಡ್ಸ್, ಗಂಡಸರು ಎಷ್ಟು ಚೆನ್ನಾಗಿ ಮನಿ ಸೇವಿಂಗ್ ಆರಾಮಾಗಿ ಮಾಡ್ಬೋದು ಗೊತ್ತಾ?
ನನಗೆ ಗೊತ್ತಿರೋ ಪ್ರಕಾರ ಸುಮ್ಮನೆ ದುಡ್ಡು ದಂಡ ಕರ್ಮಾಂತರ ಮಾಡ್ತಾರೆ. ಗಂಡಸರು ಈಸಿಯಾಗಿ ಮನಿ ಸೇವಿಂಗ್ ಸೂಪರಾಗಿ ಮಾಡ್ಬೋದು ನ್ಯಾಕ್ ಇತ್ತು ಅಂದರೆ. ಲೇಡೀಸ್ಗಿಂತ ಜಾಸ್ತಿ ಗಂಡಸರು ಚೆನ್ನಾಗಿ ಮನಿ ಸೇವಿಂಗ್ ಮಾಡ್ಬೋದಪ್ಪ ನನಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ಅವರು ಜಾಸ್ತಿ ಖರ್ಚು ಮಾಡೋರು, ಜಾಸ್ತಿ ಅವ್ರಿಗೆ ಉಳಿತಾಯದ ದುಡ್ಡು ಚೆನ್ನಾಗಿ ಸಂಪಾದಿಸ್ತಾರೆ, ಹಂಗೆ ಎತ್ಕೊಂಡು ನೀರಲ್ಲಿ ಸುರಿತಾರೆ, ಹೋಮ ಮಾಡ್ತಾರೆ. ಅದು ಹೆಂಡತಿ ಮಾತು ಕೇಳಿದ್ರೆ ಅವರು ಇನ್ನೂ ಚೆನ್ನಾಗಿರ್ತಾರೆ ಲೈಫಲ್ಲಿ. ಸುಮ್ಮನೆ ಆಳು ಮೂಳು ಅದು ಇದು ತಗೊಂಡು ತಿಂದು ಕುಡಿದು ಸಿಗರೇಟ್ ಸೇದಿ ಜೀವನವನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಹುಷಾರಾಗಿ ನೀವು ಮನಿ ಸೇವಿಂಗ್ ಮಾಡಿ ಒಂದು ಕಡೆ ಚೀಟಿ ಹಾಕಿ. ಆಗ ನಿಮ್ಗೆ ಇನ್ನೂ ಭಯ ಬರುತ್ತೆ, ಇನ್ನೂ ಇಂಟ್ರೆಸ್ಟ್ ಬರುತ್ತೆ, ಇನ್ನೂ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತೀರಾ. ಮತ್ತು ನೀವು ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಥಾಟ್ ಬರುತ್ತೆ. ಸಾಲಗಳೆಲ್ಲ ಕಮ್ಮಿ ಮಾಡ್ಕೊಳ್ಳಿ. ದಯವಿಟ್ಟು ಸಾಲ ಅನ್ನೋದ್ರ ಕಡೆ ನೀವು ಕೈ ಹಾಕಬೇಡಿ. ಸಾಲ ಅಂತ ಹಾಕಿದ್ರೆ ಅದಕ್ಕೆ ಬಡ್ಡಿ ಅಂತ ಕಟ್ಟಬೇಕು. ಬಡ್ಡಿ ಅಂತ ಕಟ್ಟಿದ್ರೆ ನೀವು ಹೆಂಗೆ ಇಂಪ್ರೂವ್ ಅಂತ ಆಗ್ತೀರ ಅಲ್ವಾ? ಅದಕ್ಕೋಸ್ಕರ ಸಾಲವನ್ನು ಆದಷ್ಟು ಕಮ್ಮಿ ಮಾಡ್ಕೊಂಡು ಬರ್ತಾ ಇರಿ. ಇದೆಲ್ಲ ನಾನು ಹೇಳ್ತಾ ಇರೋದು ನಿಮಗೆ ಬೇಸಿಕ್ ಸೆಟ್ಟು. ಇನ್ನೂ ಆಳವಾಗಿ ಹೋಗಿಲ್ಲ, ನಾನು ಮೇಲೆ ಇರೋದನ್ನೇ ಹೇಳ್ತಾ ಇದ್ದೀನಿ. ಇನ್ನೂ ನೆಕ್ಸ್ಟು ನಾಳೆ ಒಂದು ದಿವಸ ಬೇಸಿಕ್ ಸೆಟ್ ಹೇಳ್ಬಿಟ್ಟು ನೆಕ್ಸ್ಟ್ ಬಂದು ಆಳವಾದ ವೀಡಿಯೋಗೆ ನಾನು ಹಿಡಿತೀನಿ ಯಾವ ಥರ ಅಂತ. ಆಗ ನಿಮಗೆ ನಾನು ಅರ್ಥ ಮಾಡಿಸ್ತೀನಿ. ಲೇಡೀಸ್ಗೂ ಅಷ್ಟೇ ಸೋಮವಾರದಿಂದ ಶನಿವಾರದವರೆಗೂ ಸೇರಿಸಿ. ಭಾನುವಾರ ಬೇಡ, ಸೋಮವಾರದಿಂದ ಶನಿವಾರದವರೆಗೂ ನೀವು ಮನಿ ಸೇವಿಂಗ್ ಮಾಡಬೇಕು. ಇಷ್ಟೇ ದಿವಸ ಇಷ್ಟೇ ನಾವು ಮನಿ ಸೇವಿಂಗ್ ಮಾಡಬೇಕು. ಇವತ್ತು ನಾವು 100 ರೂಪಾಯಿ ಆದರೆ ಎತ್ತಿಕ್ಬೇಕು ಅಂತ ನೀವು ಮೈಂಡ್ ಥಾಟ್ ಬೆಳಗ್ಗೆನೇ ನೀವು ಡಿಸೈಡ್ ಮಾಡಿಕೊಂಡ್ರೆ ಅದನ್ನು ರಾತ್ರಿವರೆಗೂ ಅದನ್ನು ಹಂಗೆ ಕಡೆ ಹಿಡಿಬೇಕು. ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಒಂದು 3 ಮಂತ್ ಕಷ್ಟನೇ. ನಮ್ಮ ಆಸೆಗಳನ್ನೆಲ್ಲ ಅಡಗಿಸಿ ನಮಗೆ ಬೇಕಾಗಿರ್ತಕ್ಕಂತೆಲ್ಲ ತಿನ್ನೋದಕ್ಕಾಗ್ದಿರ ಆಸೆಗಳನ್ನೆಲ್ಲ ಅಡಗಿಸಿ ಇರೋದು ಕಷ್ಟನೇ. ಆಮೇಲೆ ಅದೇ ಸೂಪರಾಗಿ ನಿಮಗೆ ಅದೇ ಒಂದು ರೂಢಿ ಆಗಿಬಿಡುತ್ತೆ. ಆಗ ನೀವೇ ಸೂಪರಾಗಿ ಮನಿ ಸೇವಿಂಗ್ ಮಾಡ್ತೀರಾ. ನೀವೇ ನೆನೆಸೋದಕ್ಕಿಂತ ಹೆಚ್ಚಾಗಿ ಮನಿ ಸೇವಿಂಗ್ ಮಾಡ್ತೀರಾ. ಫ್ರೆಂಡ್ಸ್, ಒಂದು ಸರಿ ನಾನು ಸುಮಾರು 10 ಇಯರ್ಸ್ ಬ್ಯಾಕಾ, ಹೌದು ಫ್ರೆಂಡ್ಸ್, 10 ಇಯರ್ಸ್ ಬ್ಯಾಕಲ್ಲಿ ಬಟ್ಟೆ ಹೊಲಿತಾ ಇದ್ದೆ. ಬಟ್ಟೆ ಹೊಲಿದ್ಬಿಟ್ಟು ಒಂದು ಉಂಡಿಯಲ್ಲಿ ದುಡ್ಡು ಹಾಕಿ ಸೇರಿಸ್ತಾ ಇದ್ದೆ. ನಾನೀಗ ಹೇಳಿದ್ರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಅದು ಏನು ಅಂತ. ಅದು ತುಂಬ ಲೆಂತ್ ಆಗಿಬಿಡುತ್ತೆ, ನಿಮಗೆ ವೀಡಿಯೋ ನೋಡೋಕ್ಕೂ ಕಷ್ಟ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು ಏನು ಅಂತ ನಿಮ್ಗೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಸಿ ಯು ನೆಕ್ಸ್ಟ್. ಬಾಯ್.